ಲ್ಲಿ ಹಾಡ ಹಗಲನೆ ದ್ವಿಚಕ್ರ ವಾಹನವನ್ನ ಕದ್ದಂತ ಐನಾತಿ ಕಳ್ಳರು ಮನೆ ಮುಂದೆ ನಿಲ್ಲಿಸಿದಂತ ಸ್ಕೂಟರ್ ಅನ್ನ ಕದ್ದು ಕ್ಷಣ ಮಾತ್ರದಲ್ಲೇ ಪರಾರಿಯಾಗ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ಸ್ಕೂಟರ್ನಲ್ಲೇ ಕೀ ಮರೆತು ಹೋಗಿದ್ದ ಬೈಕ್ ಮಾಲೀಕ ಬಾಲಾಜಿ ಕೀ ನೋಡ್ತಾ ಇದ್ದಂತೆ ಸ್ಕೆಚ್ ಹಾಕಿ ಕಳ್ತನ ಮಾಡಿದ್ದಾರೆ ಈ ಕಳ್ಳರು. ಸ್ಕೂಟರ್ನಲ್ಲೇ ಕೀ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಳ್ಳತನ ಮಾಡೋರಿಗೆ ಇನ್ನೂ ಈಸಿ ಆಯ್ತು. ಸ್ಕೂಟರ್ ಕಳ್ಳತನ ಹಿನ್ನೆಲೆ ದೂರು ನೀಡೋದಕ್ಕೆ ಹೋಗಿದ್ರು ಮಾಲೀಕರು. ನೋಡಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಕೂಟರ್ನಲ್ಲಿ ಕೀ ಬಿಟ್ಟು ಹೋಗಿದ್ದಾರೆ ಕದಿಮರು. ಸ್ಕೂಟರ್ ಸಮೇತ ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆಗಿದ್ದು. ದೂರು ನೀಡೋದಕ್ಕೆ ಮಾಲೀಕರು ಹೋಗಿದ್ರು. ಆದರೆ FIR ಮಾಡೋದಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ಹಿಂದೇಟು ಹಾಕಿದ್ದಾರಂತೆ. ಇತ್ತೀಚೆಗೆ ಇಂಥ ಆರೋಪಗಳು ಹೆಚ್ಚಾಗಿ ಕೇಳಿಬರ್ತಿದ್ದಾವಪ್ಪ. ಏನಾದರೂ ಕಳ್ಳತನ ಆಯಿತು ಅಥವಾ ಏನಾದರೂ ಕಿರುಕುಳ ಆಯಿತು ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಪೊಲೀಸರೇ ಯಾಕೋ ಹಿಂದೇಟು ಹಾಕ್ತಿದ್ದಾರಂತೆ. ಕೆಲವು ಕಡೆ ವಾಹನದ ಡಾಕ್ಯುಮೆಂಟ್ ತರೋದಕ್ಕೆ ಹೇಳಿ ವಾಪಸ್ ಕಳಿಸಿದ್ರಂತೆ ಪೊಲೀಸರು. 5 ತಿಂಗಳ ಹಿಂದೆ 23,000 ರೂಪಾಯಿ ಕೊಟ್ಟು ಬೇರೊಬ್ಬರಿಂದ ಖರೀದಿಸಿದಂತ ವ್ಯಕ್ತಿ ಈ ಬೈಕನ್ನು, ಸ್ಕೂಟರನ್ನು. ಆದರೆ ಇನ್ನೂ ಕೂಡ ತನ್ನ ಹೆಸರಿಗೆ ಆಗಿಲ್ಲ, ದಾಖಲೆಗಳು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಇನ್ನು. ಹೀಗಾಗಿ ದೂರು ಕೊಡೋದಕ್ಕೆ ಹೋದ್ರೆ ಸ್ಕೂಟರ್ ಮಾಲೀಕರಿಗೆ ಒಂದು ರೀತಿ ಇದು ಸಂದಿಗ್ಧ ಪರಿಸ್ಥಿತಿ. ಡಾಕ್ಯುಮೆಂಟ್ಸ್ ಬೇರೆ ತನ್ನ ಹೆಸರಿಗೆ ಆಗಿಲ್ಲ, ಅಂದರೆ ಅಲ್ಲಿ ಸ್ಕೂಟರ್ ತನ್ನ ಹೆಸರಿಗೆ ಇನ್ನೂ ಆಗೇ ಇಲ್ಲ, ಡಾಕ್ಯುಮೆಂಟ್ಸಲ್ಲಿ ಇಲ್ಲ ತನ್ನದು ಸ್ಕೂಟರ್ ಅಂತ. ಹಂಗಂತ ಈ ಕಳ್ತನ ಆಗಿದ್ದನ್ನ ಬಿಟ್ಬಿಡೋದಕ್ಕಾಗತ್ತಾ? ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಅಟ್ಲೀಸ್ಟ್ ಅದನ್ನ ಕನ್ಸಿಡರ್ ಮಾಡ್ಬೋದಿತ್ತು. ಇಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬನ್ನಿ ಅಂದ್ರಂತೆ.